ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಫೈನ್. ಸೊ ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಆಲ್ ಆಫ್ ದಿ ಸಡನ್ ಅರೌಂಡ್ ಇವಾಗ ಟೈಮು 10:30 ಆಗಿದೆ. ಸೊ ನಾವು ಧರ್ಮಸ್ಥಳದಲ್ಲಿ ಮದುವೆ ಆಗ್ತಾ ಇರೋದು. ಸೊ ನಮ್ಗೆ ಅಲ್ಲಿಂದ ಏನು ರೂಮ್ಸು ಮತ್ತು ಪಾರ್ಟಿ ಹಾಲ್ ಈ ಥರದ್ದು ಏನಿದೆ ಅದೇನು ನಮ್ಗೆ ಅಷ್ಟು ಐಡಿಯಾಸ್ ಇಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡಿಬಿಟ್ಟು ನಮ್ಗೆ ಇಷ್ಟ ಆದಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಅಡ್ವಾನ್ಸ್ ಮಾಡಿ ಬರೋಣ ಅಂತೇಳಿ. ಆ್ಯಂಡ್ ನಮಗೆ ಒಬ್ಬರು ಅಂಕಲ್ ಗೊತ್ತು ಅಲ್ಲಿ, ಸೊ ಅವ್ರ ಹೆಲ್ಪ್ ತೊಗೊಂಡು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮಗೊಂದು ಡ್ರೀಮ್ ಇತ್ತು, ಮಂಜುನಾಥ ಸ್ವಾಮಿ ಮುಂದೆನೇ ಮದುವೆ ಆಗಬೇಕು, ಅವ್ರ ಸನ್ನಿಧಿಯಲ್ಲಿ ಮದುವೆ ಆಗಬೇಕು ಅನ್ನೋದು. ಸೊ ಅದು ಡ್ರೀಮ್ಸ್ ಕಮ್ ಟ್ರೂ ಥರ ಆಗಿದೆ. ಸೊ ಅದನ್ನು ನೆರವೇರಿಸ್ತಿದ್ದಾರೆ ದೇವರು. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ನೀವು ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಮೇ ಬಿ ಇನ್ನು ಎಲ್ಲ ಮದುವೆ ವೀಡಿಯೋಸೇ ಬರುತ್ತೆ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮನೆ ಮಗಳು ಆಶೀರ್ವಾದ ಮಾಡಿ. ಯಾರ್ಯಾರು ದೊಡ್ಡವರಿದ್ದೀರಾ ಎಲ್ಲ ಪ್ಲೀಸ್ ನನಗೆ ಆಶೀರ್ವಾದ ಮಾಡಿ. ಆ್ಯಂಡ್ ಏನೇನು ನಡೆಯುತ್ತೆ ಹೇಗೆ ಎಲ್ಲನೂ ನಾನು ನಿಮಗೆ ವೀಡಿಯೋಸ್ ಮಾಡಿ ತೋರಿಸ್ತೀನಿ. ನಮ್ಮ ಮಮ್ಮಿ ನಮಗೋಸ್ಕರ ಏನು ಮಾಡ್ತಿದ್ದೀರಿ? ಒಗ್ಗರಣೆ ಅನ್ನ ಮಾಡ್ತವ್ರಿ. ಟೈಮ್ ಆಯಿತು, ಪಾಪ ಹಸ್ಕೊಂಡು ಹೋಗ್ತಾರೆ ಮಕ್ಕಳು ಅಂತ. ನಮ್ಮಮ್ಮಗೆ ನನ್ನ ಕಳಿಸ್ಬಿಡ್ಬೇಕು, ಅದಕ್ಕೆ ಲವ್ ಆಗ್ಬಿಟ್ಟು. ಅಮ್ಮ ಅಳ್ತೀಯಾ ನಾನು ಹೋದ್ರೆ? ಯಾಕೆ ಅಳ್ತೀಯಾ? ಎಲೆ ಅಡಿಕೆ ಹಾಕೋಬಿಡೋದು, ತಿನ್ಬಿಡೋದು, ಎಲೆ ಅಡಿಕೆ ತಿನ್ಬಿಡ್ಬೇಕು ನೋಡ್ರಿ. ಛೀ ಏನಕ್ಕೆ ಅಳ್ತೀಯಾ? ಹೋಯ್ತಾಳಲ್ಲ, ಇಷ್ಟು ವರ್ಷ ನನ್ನ ಹತ್ರ ಇದ್ದು ಈಗ ಕಂಡ್ರ ಮೇಲೆ ಹೋಯ್ತಾಳಲ್ಲ ಅಂತ. ಇಷ್ಟು ವರ್ಷ ಹಂಗೆ ಬೈಕೊಂಡಿತ್ತು. ಅಮ್ಮ ನಾನು ನಿಮಗೆ ಬೈಕೊಂಡು ಇನ್ನೂ ಮನ್ಗಿದ್ದಾಳೆ ನಮ್ಮಮ್ಮ ಮಾಡಿಕ್ಕಿಲ್ಲ ನಮಗೆ ಅಂತ. ಮಿಸ್ ಮಾಡ್ಕತ್ಯಾ ನನ್ನ? ಇದೆಲ್ಲ ಕಡ್ಲೆಬೇಳೆ ಕಡ್ಲೆಬೇಳೆ ಇಲ್ಲ ಐತಿ. ನಮ್ಮಮ್ಮಂದು ಒಗ್ಗರಣೆ ರೆಸಿಪಿ ಅಷ್ಟಿಗೆ ಇಷ್ಟು ದೊಡ್ಡ ಬಾಂಡ್ಲಿ ಇಟ್ಟವ್ರಿ. ವಾವ್, ನನ್ನಷ್ಟೆಲ್ಲ ಅಡುಗೆ ಬರಲ್ಲ. ಹೌದು, ತುಂಬ ಅಡುಗೆ ತಿಂದರು ಬಾತ್ರೂಮ್ಗಂತೂ ಖಂಡಿತ ನಿಂತು. ಯಾಕೆ ನನ್ನ ಅಡುಗೆ ತಿಂದ್ಬಿಟ್ಟು ಹಿಂಗೆ ಮಾತಾಡ್ತಾರೆ, ಏನು ಅನ್ಸಲ್ವಾ? ಛೀ, ನಮ್ಮ ಮಗು ನೋಡಿ ಇಲ್ಲಿ ಓಡಾಡ್ತಿದ್ದೀನಿ. ನನ್ನ ಮಗುಗೆ ಶೆಕೆ ಅಂತೇಳಿ ಎಲ್ಲ ಫುಲ್ ಟ್ರಿಮ್ ಮಾಡಿಬಿಟ್ಟಿದ್ದೀನಿ ನಾನು. ಅಲ್ವಾ ಮಗನೇ ಲೆಕ್ಸಿ? ನಾನು ಲೆಕ್ಸಿ ಕರ್ಕೊಂಡೋಯ್ತೀನಿ ನನ್ನ ಮದುವೆ ಆಗೋದ್ಮೇಲೆ. ನಿಮಗೆ ಬೇಡವಾ ಲೆಕ್ಸಿ? ಲಕ್ಷ್ಮಿ ಹೋಗ್ತೀನಪ್ಪ, ಹೋಗ್ಬೇಡ ಆಯ್ತಾ? ಮತ್ತೆ ಲಕ್ಷ್ಮಿ ಹೋಗ್ಬೇಡ. ಹಂಗೆ ಡಾನ್ಸೇ ಮಾಡ್ಬಿಡೋದು ಅದು ಬೆಳಿ ಕಳ್ಳೆ. ನಿಮ್ದು ಎಲ್ಲಿ ಡ್ರೆಸ್ಸು? ಚೆನ್ನಾಗಿದೆ. ಹಾಯ್ ಮಾಡಿ. ಎಲ್ಲೋಗ್ತಿದ್ದೀರಾ? ಧರ್ಮಸ್ಥಳಕ್ಕೆ. ಎಂತಕ್ಕೆ? ಡ್ಯಾಡಿ ಬೇರೆ ವಿಡಿಯೋ ಕಾಲ್ ಮಾಡಿದ್ದೀರಾ? ಫೈನಲಿ ಇವಾಗ ತಾನೇ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಹಾಯ್, ಹಲೋ. ಚಾರ್ಜ್ ತೆಗಿಯಮ್ಮ. ನಮಗೆ ಗೊತ್ತು, ಅದಕ್ಕೆ ನಾವು ತಿಂಡಿ ತಂದಿದ್ದೀವಿ. ಎನರ್ಜಿ ಫುಡ್, ಡ್ರೈ ಫುಡ್. ಇನ್ನೊಂದೇನು ಗೊತ್ತಿತ್ತು, ಒಂದು ಹೊತ್ತು ನಾನು ಕೇಳ್ತೀಯ ಅಂತ.
ಎಲ್ಲಿದ್ದೀವಿ ನಾವಿವಾಗ? ಓಕೆ. ಇವಾಗ ಬಂದು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ 11:30ಗೆ ಬಸ್ ಹತ್ಕೊಂಡ್ವಿ ಆ್ಯಂಡ್ ಮಾರ್ನಿಂಗ್ 5:30 5:40 ಅಷ್ಟೊತ್ತಿಗೆಲ್ಲ ಧರ್ಮಸ್ಥಳ ರೀಚ್ ಆದ್ವಿ. ಊಟ ಕಾಲೆತ್ತ ನೋಡು. ಏನ್ಮಾ ಯಾವ ಕಡೆಗೆ ಹೋಗ್ಬೇಕು? ಈ ಕಡೆಗಾ? ಇರು, ಯಾರು ಬರ್ತಾರ ನೋಡ್ತೀನಿ, ನನ್ಗೆ ಗೊತ್ತಿರೋ. ಯಾಕೆ ಬಂದ ಅಂತ ಆಯ್ತಾಯ್ತು, ಬಾ. ನೀನ್ ಬಾ ಅವ್ನು ಬರಲ್ಲ ಬಿಡೋದು. ನೀನು ಹೋಗ ಬೇಡ. ಬಾ 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 ಅವ್ನು ಹೋಯ್ತೊಂದು ಬಾ ಬಾ ನಡಿ ಹೋಗೋಣ ಬಾ. ಯಾವ ಕಡೆಗೆ ನಾವು ರೀಚ್ ಆಗಿ ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. ಸೊ ನಮಗೆ ಫಸ್ಟ್ ಈ ಸ್ಪೆಷಲ್ ಪರ್ಸನ್ ಸಿಕ್ಕಿದ್ರು. ಪಾಪ ಇವನು ಮಾರ್ನಿಂಗ್ ಆಗೋವರೆಗೂ ನಮ್ಮ ಜೊತೆನೇ ಇದ್ದ. ನಾವೆಲ್ಲಿ ಕೂತಿದ್ವಿ ಅಲ್ಲೇ ಮಲಗಿದ್ದ. ಅದಾದಮೇಲೆ ನಾವು ಬ್ಯುಸಿ ಆದ್ವಿ. ಸೊ ಅವ್ನು ಯಾವ ಕಡೆ ಹೋದ ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಇಲ್ಲಿ ಬಂದಾದ್ಮೇಲೆ ಇವರು ಸಿಗ್ತಾರೆ ಅಂತಲೂ ನಾನು ಅನ್ಕೊಂಡಿರ್ಲಿಲ್ಲ ಅಲ್ವೇನ್ರಿ ಯಜಮಾನ್ರೆ? ಏನು ಸಮಾಚಾರ? ಕೈ ಬಂದ್ರಾ? ಹ್ಯಾಂಡ್ ಶೇಕ್ ಕೊಡ್ತಾನೆ, ಇಸ್ಕೊಳ್ಳೋ. ಹಾಂ, ಕೈ ಕೊಡ್ರಿ ಹೋಗ್ಲಿ. ಬೆಳಗ್ಗೆ ಬಂದಿದ್ದೀವಿ, ಕೈ ಕೊಡ್ರಿ. ಬೆಳಗ್ಗೆ ಬಂದಿದ್ದೀವಿ, ಸಮಾಚಾರ ಕೇಳಕ್ಕೆ ಬಂದಿದ್ದೀರಾ? ಏನು ಸಮಾಚಾರ? ಊರ ಕಡೆ ಎಲ್ಲ ಹೆಂಗೈತೆ? ಮಳೆ ಬೆಳೆ? ಶೆಕೆ ಐತೆ. ಅಯ್ಯೋ ಸ್ವಾಮಿ. ಇವ್ರು ನೋಡಿದ್ರೆ ಅವಾಗ ಅಸ್ತು ಏನು ಹೇಳ್ರಿ ಆಯಿತು? ಇವ್ರಿಗೇನು ಹೇಳೋಣ? ನಮಗೇನು ಹೇಳ್ಬೇಡಿ, ನೀವು ಆರಾಮ ಕೂತ್ಕೊಳ್ಳಿ. ಎಷ್ಟು ಮುಗ್ಧ ಥರ ಕೂತಿದ್ದೀಯಾ? ಹಾಂ, ಸೊ ಫೈನಲಿ ಅಲ್ಲಿ ಇಲ್ಲಿ ಹುಡ್ಕಾಡಿ ನಮಗೆ ಈ ವೆನ್ಯೂ ಸೂಟ್ ಅಂತ ಅನ್ನಿಸ್ತು ಆ್ಯಂಡ್ ಅಫೋರ್ಡಬಲ್ ಅಂತ ಅನ್ನಿಸ್ತು. ಸೊ ಇದನ್ನೇ ನಾವು ಬುಕ್ಕಿಂಗ್ ಮಾಡಿ ಬಂದ್ವಿ. ಸೊ ನೆಕ್ಸ್ಟು ರೂಮ್ ಕಡೆ ಹೋದ್ವಿ ಇದಾಗಿದ ತಕ್ಷಣ. ಸೊ ಇಲ್ಲಿ ಪ್ರೀ ಬುಕ್ಕಿಂಗ್ ಇದ್ದಿಲ್ಲ, ಎಲ್ಲ ಆನ್ಲೈನ್ ಬುಕ್ಕಿಂಗ್. ಸೊ ಆನ್ಲೈನಲ್ಲಿ ಇನ್ನೇನು 20 days ಇದೆ ಅನ್ನೋ ಟೈಮ್ಗೆ ಬುಕ್ಕಿಂಗ್ ಓಪನ್ ಆಗುತ್ತೆ. ಸೊ ಆವಾಗ ನಾವು ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನಾವು ರೂಮ್ ಬೇಡ ಅಂತೇಳಿ ಈ ಥರ ದೊಡ್ಡದೊಂದು ಹಾಲ್ ನೋಡಿದ್ವಿ. ಇವಾಗ ಮದುವೆಗೆ ಇಷ್ಟೆಲ್ಲ ಓಡಾಡ್ತಿದೆಯಲ್ಲ, ಹೆಂಗೆ ಅನ್ನಿಸ್ತೈತೆ ಫೀಲು? ಹೆಂಗೆ ಅನ್ನಿಸ್ತಿದೆ ಅಂತಂದರೆ, ಯಾರಾದರೂ ಅಣ್ಣ ತಮ್ಮ ಯಾರಾದರೂ ಇರಬೇಕಿತ್ತು. ನಮ್ಮ ಅಪ್ಪ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಮಮ್ಮಿ ಆದರೂ ಇರಬೇಕಿತ್ತು. ಚೆನ್ನಾಗಿರ್ತಾಯಿತ್ತು. ಇಷ್ಟೆಲ್ಲ ಮಾಡ್ತಾಯಿರೋದು ಅವರು ನೋಡಿ ಖುಷಿ ಪಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ. ನೋಡಿ ಇವಾಗ ಏನು ಗೊತ್ತಿಲ್ಲದೆ ಬಂದ್ವಿ. ದೇವರು ಎಲ್ಲ ಒಂದು ಕಡೆ ದಾರಿ ತೋರಿಸಿ, ಅಲ್ಲಲ್ಲ ಇಲ್ಲಿ ಇಲ್ಲಲ್ಲ ಅಲ್ಲಿ ಅಂತ ಎಲ್ಲ ಒಂದು ಕಡೆ ತೋರಿಸೋರೆ. ಸೈಡ್ ಬನ್ನಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದ್ಕೊಂಡಂಗೆ ಎಲ್ಲ ಮುಗಿದ್ರೆ ಏನೂ ತೊಂದರೆ ಇಲ್ಲ. ಈಗ ನಾವು ನೋಡಿದ್ದು ಯಾವುದು? ಸಾಕೇತ. ಇವಾಗ ಗಂಗೋತ್ರಿ ನೋಡಕ್ಕೆ ಹೋಗ್ತಿರೋದಾ? ಓಕೆ. ಎಲ್ಲ ಮಂಜುನಾಥ ಸ್ವಾಮಿ ಕೃಪೆ. ಅವ್ರು ನಮ್ಮ ಕೈ ಬಿಡಲ್ಲ. ಬನ್ನಿ, ಈ ಥರ ಇದೆ ಅಪ್ಡೇಟ್. ಇನ್ನೂ ಏನು ಮಾಡ್ತೀವಿ ತೋರಿಸ್ತೀನಿ. ನನ್ನ ಮದುವೆ ಆಯ್ತಿರೋದು ಕಷ್ಟ ಅನ್ನಿಸ್ತಿದೆ, ಇಷ್ಟ ಅನ್ನಿಸ್ತಿದೆ. ಇಷ್ಟ ಅಂತ ಅಲ್ಲ, ಏನೋ ಅದೊಂಥರ ಮದುವೆ ಅನ್ನೋದು ಸುಮ್ಮನೆ ಅಲ್ಲ ಅಲ್ವಾ? ಸುಮ್ಮನೆ ಅಲ್ಲ. ನೋ ಕಮೆಂಟ್ಸ್. ಹಂಗಾದ್ರೆ ಅಷ್ಟು ನಾನು ಟಾರ್ಚರ್ ಅಂತ ನನಗೆ? ಟಾರ್ಚರ್ ಅಂತ ಏನು ಅನಿಸಿಲ್ಲಪ್ಪ. ನಿನ್ನ ಟಾರ್ಚರ್ ಆಗಿದ್ರೆ ನಿನ್ನನ್ನು ಯಾಕೆ ಕರ್ಕೊಬತ್ತಾ ಇದ್ದೆ ಇಲ್ಲಿಗೆ? ಇದಕ್ಕೇನು ಕಮ್ಮಿ ಇಲ್ಲ. ನೋ ಕಮೆಂಟ್ಸ್. ಕೋಟಿ ಕೊಟ್ಟು ಮದುವೆ ಆದರೂ ಅದೇ ಚೌಟ್ರಿ. ಹಿಂಗೆ ಬರ್ಬೋದಿತ್ತು ನಾವು. ಓಕೆ, ಇದೆಲ್ಲ ಬಸ್ ನಿಂತ್ಕೊಳ್ಳೋದಕ್ಕಾ? ಗಂಗೋತ್ರಿ ಬನ್ನಿ ನೋಡೋಣ. ಆಯಿತು, ಇವ್ರ ಒಪಿನಿಯನ್ ಕೇಳಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಸಾಕಾಗೋಗಿದೆ. ಓ ನಡೀರಿ, ನಿಮ್ಮನ್ನ ಯಾರಾದರೂ ಬಡವ ಅಂದ್ಬಿಟ್ರೆ ಮುಗೀತು.
ಸೊ ನಾವು ಇನ್ನೊಂದು ಕಡೆ ಬಂದ್ವಿ. ಸೊ ಈ ರೂಮ್ ಸ್ವಲ್ಪ ದೊಡ್ಡದಾಗಿ ಆ್ಯಂಡ್ ರೂಮ್ ಒಳಗಡೆ ಇನ್ನೊಂದು ರೂಮ್ ಇತ್ತು. ಸೊ ಇದು ಓಕೆ ಅಂತ ಅನ್ನಿಸ್ತು ನನಗೆ, ಬಿಕಾಸ್ ಒಂದು ಫ್ಯಾಮಿಲಿ ಎಲ್ಲ ಬಂದರೆ ಲೈಕ್ ಸ್ನಾನ ಮಾಡಿ ರೆಡಿ ಆಗೋಕ್ಕೆಲ್ಲ ಚೆನ್ನಾಗಿ ಅನ್ನಿಸ್ತಿತ್ತು. ಸೊ ಅದಕ್ಕೆ ಇದು ಒಂದು ಇರಲಿ ಅಂತ ಹೇಳಿ ನೋಡ್ಕೊಂಡು ಬಂದ್ವಿ. ಇದು ಕೂಡ ಪ್ರೀ ಬುಕ್ಕಿಂಗ್ ಇಲ್ಲ, ಇದು ಕೂಡ ಆನ್ಲೈನ್ ಬುಕ್ಕಿಂಗಲ್ಲೇ ಮಾಡ್ಕೊಬೇಕಾಗುತ್ತೆ. ಸೊ ಎಲ್ಲನೂ ಕೇಳಿಕೊಂಡು ಹೆಂಗೆ ಅಂತೆಲ್ಲ ಹೇಳಿ ವಿಚಾರಿಸ್ಕೊಂಡು ಸೊ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಬಂದ್ವಿ. ಧರ್ಮಸ್ಥಳ ಹೋಗ್ಬೇಕಾದ್ರೆ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಮಾರ್ನಿಂಗ್ ಬರಬೇಕಾದ್ರೆ KSRTC ಹತ್ಕೊಂಡ್ವಿ. ಯಾಕಾದರೂ ಹತ್ಕೊಂಡ್ವಪ್ಪ ಅನ್ನೋ ಅಷ್ಟು ಫೀಲ್ ಆಯಿತು, ಬಿಕಾಸ್ ಅರೌಂಡ್ 8 to 9 hours ತೊಗೊಂಡ ಬ್ಯಾಂಗ್ಳೂರ್ ಬರೋಕ್ಕೆ. ಸೀರಿಯಸ್ಲಿ ಎವ್ವಿ ಬೇಜಾರಾಗೋಯ್ತು ನಮಗಂತೂ. ಸೊ ಅಲ್ಲಿ ಫ್ಲವರ್ ಶಾಪ್ ಅಂಕಲ್ ಒಬ್ರು ಇದ್ದರು, ಅವ್ರು ಪರಿಚಯ ಆದರು. ಸೊ ಅವ್ರು ನನಗೆ ಫ್ಲವರ್ ಬೇರೆ ಕೊಟ್ಟಿದ್ರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.